ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವೆರೈಟಿ ಬ್ಲೌಸ್ ಡಿಸೈನ್ನ ನೋಡೋಣ ಬನ್ನಿ ಫ್ರೆಂಡ್ಸ್. ಈ ವಿಡಿಯೋನ ಕೊನೆವರೆಗೆ ನೋಡ್ರಿ, ನಿಮಗೆ ಕ್ಲಿಯರಾಗಿ ತಿಳಿಯುತ್ತೆ ಹೇಗಿದೆ ಅಂತ. ಕೊನೆಯದಾಗಿ ಕಮೆಂಟ್ ಮಾಡಿ, ತಪ್ಪದೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ನೋಡಿರಿ ಫ್ರೆಂಡ್ಸ್, ನಾವು ಯಾವುದೇ ಒಂದು ಬ್ಲೌಸ್ಗೆ ಡಿಸೈನ್ ಮಾಡಬೇಕಾದ್ರೆ ಆ ಬ್ಲೌಸ್ಗೆ ಅಳತೆ ತಗೊಂಡು ಬ್ಲೌಸ್ಗೆ ಇಲ್ಲಿ ಬ್ಲೌಸ್ ಕಟ್ ಮಾಡಿಕೊಂಡು ಮಾರ್ಕ್ ಹಾಕೋತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್. ಈ ಬ್ಲೌಸ್ ಫಿಟ್ಟಿಂಗ್ ಎಲ್ಲಿವರೆಗೆ ಇದೆ ಅಲ್ಲಿವರೆಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿರಿ ಫ್ರೆಂಡ್ಸ್. ಒಂದು ಇಂಚಿಗೆ ಇದೇ ಥರ ಮಾರ್ಕ್ ಮಾಡ್ಕೊತಾ ಹೋಗ್ರಿ. ಟೇಪ್ ತೊಗೊಂಡು ಇದು ಉದ್ದ ತೋಳು ಇದೆ ಹಾಫ್ ತೊಳಗು ಈ ಥರ ಡಿಸೈನ್ನ ಮಾಡ್ಬೋದು. 1 ಇಂಚಿಗೆ ಇದೇ ಥರ ಡಿಸೈನ್ ಮಾಡಿಕೊಡ್ರಿ. ಮೇಲ್ಗಡೆ 2 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಡ್ರಿ. 2 ಅಥವಾ 2.5 ಇಂಚಿಗೆ ಮಾರ್ಕ್ ಮಾಡಿಕೊಡ್ರಿ. ನಮಗೆ ಡಿಸೈನ್ ಮಾಡ್ಕೊಳ್ಳಬೇಕಾದ್ರೆ ಅನುಕೂಲ ಆಗುತ್ತೆ ಫ್ರೆಂಡ್ಸ್, ಹಾಗಾಗಿ ಮಾರ್ಕ್ ಮಾಡ್ಕೊಳ್ಳೋಣ್ರಿ. ಇದು ಕ್ರಾಸ್ಗೆ ಬರಬೇಕು ನೋಡ್ರಿ ಫ್ರೆಂಡ್ಸ್. ತ್ರಿಕೋನ ಆಕಾರದಲ್ಲಿ ಮಾರ್ಕ್ನ ಮಾಡ್ಕೊಳ್ಳೋಣ್ರಿ. ನೋಡ್ರಿ, ಇಲ್ಲಿ ಸೆಂಟ್ರಿಗೆ ಬರೋ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡ್ರಿ. ಇವಾಗ ಇದೇ ಥರ ಡೈಲಿ ಸಖತ್ತಾದಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಜಾಸ್ತಿ ಶೇರ್ ಮಾಡಿರಿ. ವಿಡಿಯೋನ ಕೊನೆವರೆಗೆ ನೋಡಿರಿ, ಕಂಪ್ಲೀಟಾಗಿ ತಿಳಿಯುತ್ತೆ ಅಂದರೆ. ನೋಡಿರಿ, ಮತ್ತೆ ನೋಡು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿರಿ. ನೋಡಿರಿ, ಅದರ ಸೆಂಟ್ರಿಗೆ ಮತ್ತೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ರೀ. ಇದೇ ಥರ ಎಲ್ಲವುಗಳಿಗೆ ಮಾಡಿಕೊಡ್ರಿ. ನೋಡಿರಿ, ಇಲ್ಲಿ ಈ ಥರ ಮಾರ್ಕ್ ಮಾಡ್ಕೊಂಡ್ವಿ ಅಲ್ವಾ. ಇದಕ್ಕೊಂದು ಥರ ಡಿಸೈನ್ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿರಿ. ಫ್ರೆಂಡ್ಸ್, ಇವಾಗ ಇಲ್ಲಿ ನಾವು ಆರಿ ವರ್ಕ್ ಮಾಡ್ತೀವಲ್ವ, ಅದರದ್ದು ಥ್ರೆಡ್ ದಾರ ಅಂತ ಬರುತ್ತೆ. ಆ ದಾರದಲ್ಲೇ ಇಲ್ಲಿ ವರ್ಕ್ ಮಾಡೋದು ನೋಡ್ರಿ. ಗೋಲ್ಡನ್ ಥ್ರೆಡ್ ದಾರ ಅಂತ ಸಿಗತ್ತೆ ಫ್ರೆಂಡ್ಸ್. ಆ ದಾರದಲ್ಲೇ ನಾವಿಲ್ಲಿ ವರ್ಕ್ನ ಮಾಡೋದು ನೋಡ್ರಿ. ಯಾವ ಥರ ಮಾರ್ಕ್ ಹಾಕೊಂಡಿರ್ತೀವಲ್ಲ ಅದೇ ಮಾರ್ಕ್ ಮೇಲೆ ಇದೇ ಥರ ಬಟ್ಟೆ ಹೊಲಿ ಮಷಿನ್ ಮೇಲೇ ಈ ಥರ ಒಂದು ಡಿಸೈನ್ನ ಮಾಡೋಣ್ರಿ. ಅದೇ ಮಾರ್ಕ್ ಮೇಲೆ ನೋಡ್ರಿ, ಮಾರ್ಕ್ ಮೇಲೇ ಸ್ವಲ್ಪ ದಾರನ ಉದ್ದ ಬರೋ ಥರ ಇಟ್ಕೊಳ್ಬೇಕು ನೋಡ್ರಿ. ಉದ್ದ ಬರೋ ಥರ ಇಟ್ಕೊಂಡ್ರೆ ಚೆನ್ನಾಗಿ ನೀಟಾಗಿ ಬರುತ್ತೆ. ಸ್ವಲ್ಪ ಬಟ್ಟೆನ ಜಗ್ಗಿ ಹಾಕೋಬೇಕು, ಇಲ್ಲಾಂದರೆ ಅದು ಸ್ವಲ್ಪ ಮುದುಡಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಬಟ್ಟೆನ ಜಗ್ತಾ ಇರಬೇಕು ನೋಡ್ರಿ. ಇವಾಗ ನಿಮ್ಗೆ ಕ್ಲಿಯರಾಗಿ ಕಾಣುತ್ತೆ ಹೇಗಿದೆ ಅಂತ. ಮತ್ತೆ ಅದರ ಸೆಂಟ್ರಿಗೆ ಇನ್ನೊಂದು ಮಾರ್ಕ್ ಹಾಕೊಂಡಿರ್ತೀವಲ್ಲ, ಅದರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ.
ಇವಾಗ ಒಂದು ಲೈನನ್ನು ಹಾಕ್ಕೊಂಡಾಯಿತು. ಇದರ ಮೇಲ್ಗಡೆ ಇನ್ನೊಂದು ಸ್ಟೆಪ್ನ ಹಾಕೊಳ್ಳೋಣ ಬನ್ನಿರಿ. ಇವಾಗ ಒಂದು ಎಳೆನ ಹಾಕಿರ್ತೀವಲ್ಲ ಅದರ ಮೇಲೇ ಮತ್ತೊಂದು ಹೊಲಿಗೆನ ಹಾಕ್ಕೊಳ್ಬೇಕು. ಅಂದರೆ ಅದು ಸ್ವಲ್ಪ ನೀಟಾಗಿ ಕಾಣುತ್ತೆ ಫ್ರೆಂಡ್ಸ್, ಡಿಸೈನ್ ಎದ್ದು ಕಾಣುತ್ತೆ. ನೋಡ್ರಿ, ಇವಾಗ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಬರೀ ನಾವು ಬಟ್ಟೆ ಹೊಲಿಯೋದ್ರಲ್ಲಿನೇ ಎಲ್ಲ ಥರ ವೆರೈಟಿ ಡಿಸೈನ್ಗಳನ್ನು ಮಾಡ್ಬೋದು ಫ್ರೆಂಡ್ಸ್. ಇದು ಆರಿ ವರ್ಕ್ ಥ್ರೆಡ್ಲಿ ಈ ಥರ ಇಷ್ಟು ಚೆನ್ನಾಗಿ ನೋಡ್ರಿ ಫ್ರೆಂಡ್ಸ್, ಎಂಬ್ರಾಯ್ಡಿಂಗ್ ಮಾಡಿಸಿರೋ ಥರನೇ ಇದು ಕಾಣುತ್ತಾ ಇದೆ. ಸಖತ್ತಾಗಿ ಈ ಥರ ಡಿಸೈನ್ ಮಾಡಿಬಿಟ್ರೆ ನೀವು ಬ್ಲೌಸ್ಗೆ ಜಾಸ್ತಿ ದುಡ್ಡನ್ನ ಇಸ್ಕೊಳ್ಬಹುದು. ನೀಟಾಗಿ ಹೊಲಿದ್ರೇ ಕಸ್ಟಮರ್ಸ್ಗೂ ತುಂಬ ಖುಷಿ ಆಗುತ್ತೆ, ಹಾಗೂ ನಮಗೂ ದುಡ್ಡು ಕೇಳಲು ಅನುಕೂಲವಾಗುತ್ತೆ. ನೋಡಿರಿ, ಇಲ್ಲೊಂದು ಫ್ಲವರ್ ಡಿಸೈನ್ನ ಹಾಕ್ಕೊಂಡಿದ್ದೀನಿ ರೀ ನಾನು. ಫ್ಲವರ್ ಮೇಲೂ ಇವಾಗ ಹೊಲಿಗೆ ಹಾಕೋತಾ ಇದ್ದೀನಿ ನೋಡ್ರಿ. ಗೋಲ್ಡನ್ ಜೆರಿಲಿ ಇಷ್ಟು ಸುಂದರವಾದಂಥ ಡಿಸೈನ್ ನೋಡ್ರಿ. ಕಸ್ಟಮರ್ ನಿಮಗೆ ಯಾವ ಥರ ಚಂದ ಅನಿಸುತ್ತೆ ಆ ಥರ ಹೊಲಿ ಅಂತ ಹೇಳಿದರು. ಇದೇ ಥರ ಹೊಲಿಬೇಕಂತ ಏನು ಹೇಳಿರಲ್ಲ ಅವರು, ನಾವೇ ಒಂದು ಡಿಸೈನ್ ಮಾಡಿ ಹೊಲ್ದು ಕೊಟ್ಟರೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ನೋಡ್ರಿ, ನಾವು ಹಳ್ಳಿಯಲ್ಲಿ ಇದು ಬ್ಲೌಸ್ ಹೊಲಿದು ನಮ್ಮದೇ ಆದಂತಹ ಒಂದು ಕೆಲಸಗಳ ಮಧ್ಯೆ ನಾವು ದುಡ್ಡನ್ನು ಸಂಪಾದಿಸಬಹುದು, ಸ್ವಾಭಿಮಾನಿಗಳಿಗಾಗಿ ಬದುಕಬಹುದು ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಎಷ್ಟು ಸೂಪರಾಗಿ ಬಂದಿದೆ ಅಂತ. ನೋಡ್ರಿ, ಈ ಥರ ಸೆಂಟ್ರಿಗೆ ಹೂವನ್ನು ಮಾಡ್ಕೋಬೋದು, ಹಾಗೆ ಈ ಥರ ಕೆಳಗಡೆ ಮಾತ್ರ ಡಿಸೈನ್ನ ಮಾಡ್ಬೋದು. ನೋಡ್ರಿ, ನಿಮಗೆ ಯಾವುದು ಚೆನ್ನಾಗಿ ಕಾಣ್ತಾ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು, ಕೀಪ್ ವಾಚಿಂಗ್, ಬಾಯ್ ಬಾಯ್.